ಅಣ್ಣನಂತೆ ಇದ್ದವನು ಬಳಿಕ ಪ್ರೇಮಿಯಾಗಿ ಬದಲಾದ. ಮದುವೆಯಾಗುವಂತೆ ಕಿರುಕುಳ ನೀಡ್ತಿದ್ದ. ಒಪ್ಪದಿದ್ದಾಗ ಟೆರೇಸ್ ಮೇಲಿಂದ ತಳ್ಳಿ ಯುವತಿಯ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾರೆ. ದೆಹಲಿಯ ಜ್ಯೋತಿನಗರದಲ್ಲಿ ಈ ದುರ್ಘಟನೆ ನಡೆದಿದೆ. ಪೋಷಕರ ಎದುರೇ ಯುವತಿ ಸಾವನ್ನಪ್ಪಿರೋದು ಮತ್ತೊಂದು ದುರಂತ. 19 ವರ್ಷದ ನೇಹಾ ಪಿಯುಸಿ ಮುಗಿಸಿದ್ಲು. ಬಳಿಕ ಕುಟುಂಬಕ್ಕೆ ನೆರವಾಗಬೇಕು ಅಂತ ಆಯಿಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ಲು. ಈ ವೇಳೆ ದೆಹಲಿಯ ಮಂಡೋಳಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಉತ್ತರ ಪ್ರದೇಶದ ತೌಫಿಕ್ ಪರಿಚಯವಾಗಿತ್ತು. ಆರಂಭಿಕ ದಿನಗಳಲ್ಲಿ ತುಂಬಾ ನಾಜೂಕಾಗಿ ಇದ್ದ. ನನಗೆ ತಂಗಿ ಇಲ್ಲ, ನನ್ನನ್ನ ಅಣ್ಣ ಅಂತ ಕರೆಯುವಂತೆ ಹೇಳಿದ್ದ. ಬಳಿಕ ನೇಹಾ ರಾಖಿಯನ್ನ ಕೂಡ ಕಟ್ಟಿದ್ಲು. ಸ್ವಲ್ಪ ದಿನಗಳಾದ ಮೇಲೆ ನೇಹಾ ಕುಟುಂಬಸ್ಥರಿಗೂ ತೌಫಿಕ್ ಹತ್ತಿರವಾಗ್ತಾನೆ. ಆಗಾಗ ಮನೆಗೂ ಬಂದು ಹೋಗ್ತಿದ್ದ. ದಿನ ಕಳೆದಂತೆ ತೌಫಿಕ್ಗೆ ಪ್ರೀತಿ ಹುಟ್ಟಿತು. ಆದ್ರೆ ನೇಹಾ ನಿರಾಕರಿಸಿದ್ಲು. ಮದುವೆಯಾಗುವಂತ ಕಾಟ ಕೊಡ್ತಿದ್ದಕ್ಕೆ ತೌಫಿಕ್ ಜೊತೆ ಮಾತನ್ನೇ ಬಿಟ್ಟಿದ್ಲು. ಕೆಲ ದಿನಗಳ ಹಿಂದಷ್ಟೇ ತೌಫಿಕ್ ಕಿರುಕುಳದ ಬಗ್ಗೆ ತಾಯಿಗೆ ಹೇಳಿದ್ಲು. ನೇಹಾಗೆ ಮದುವೆ ಮಾಡೋಕೆ ನಿರ್ಧರಿಸಿದಂತಹ ಪೋಷಕರು ಹುಡುಗನನ್ನ ಹುಡುಕ್ತಾ ಇದ್ರು. ಜೂನ್ 23ರಂದು ನೇಹಾ ಬಟ್ಟೆ ತೊಳೆಯೋಕೆ ಟೆರೇಸ್ ಮೇಲೆ ಹೋಗಿದ್ಲು. ಆಗ ಬುರ್ಕಾ ಧರಿಸಿ ತೌಫಿಕ್ ಎಂಟ್ರಿ ಕೊಟ್ಟಿದ್ದ. ಹಿರಿಯರು ಅನ್ನೋದನ್ನ ನೋಡದೆ ಅಡ್ಡ ಬಂದಿದ್ದಂತಹ ನೇಹಾ ತಂದೆಯನ್ನ ಪಕ್ಕಕ್ಕೆ ತಳ್ಳಿ ಟೆರೇಸ್ಗೆ ಓಡ್ತಾನೆ. ತೌಫಿಕ್ ನನ್ನ ನೋಡಿ ಶಾಕ್ ಆದಂತಹ ನೇಹಾ ಕಿರಿಚಾಡ್ತಾಳೆ. ತೀವ್ರ ವಾಗ್ವಾದ ನಡೆದಿದೆ. ನೇಹಾ ಪೋಷಕರು ಕೂಡ ಪರಿಪರಿಯಾಗಿ ಬೇಡಿಕೊಂಡ್ರು ಕೇಳದ ತೌಫಿಕ್ ನೇಹಾಳನ್ನ ಕೆಳಗೆ ತಳ್ಳಿದ್ದ. ಕಿರಿಚಾಟ ಕೇಳಿ ಧಾವಿಸಿದ್ದ ಅಕ್ಕಪಕ್ಕದ ಮನೆಯವರು ಕೆಳಗೆ ಬೀಳುತ್ತಿದ್ದಂತಹ ನೇಹಾಳನ್ನ ಹಿಡಿದುಕೊಳ್ಳೋಕೆ ಯತ್ನಿಸಿದ್ದಾರೆ. ಆದ್ರೆ ಸಾಧ್ಯವಾಗಿಲ್ಲ. 5ನೇ ಮಹಡಿಯಿಂದ ಬಿದ್ದಂತಹ ನೇಹಾ ಗಂಭೀರವಾಗಿ ಗಾಯಗೊಂಡಿದ್ಲು. ತಕ್ಷಣವೇ ಜಿಟಿಬಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಉಳಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ನೇಹಾ ತಂದೆ ಸುರೇಂದ್ರ ಕುಮಾರ್ ಆಗ್ರಹಿಸಿದ್ದಾರೆ. ಸದ್ಯ ಉತ್ತರ ಪ್ರದೇಶದ ರಾಂಪುರದ ತಾಂಡಾ ಒಂದರಲ್ಲಿ ಆರೋಪಿ ತೌಫಿಕ್ ನನ್ನ ಬಂಧಿಸಲಾಗಿದೆ.